ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಫ್ರೆಂಡ್ಸ್ ಆರಾಮದಿರಿ ಅಂತ ಅನ್ಕೋತೀವಿ. ಇವತ್ತು ನೋಡ್ರಿ ಬೆಳಗ್ಗೆ ನಾವು ಸಿದ್ದೇಶ್ವರಕ್ಕೆ ಹೋಗಿದ್ವಿ. ಆ ವಿಡಿಯೋನ ನಿಮ್ಗೆ ಸೆಪ್ರೇಟ್ ಮಾಡಿ ಹಾಕಿರ್ತೀನಿ. ಇವಾಗ ಮತ್ತೆ ಎಲ್ಲಿ ಹೊಂಟಿವಪ್ಪ ರೆಡಿಯಾಗಿ ಅಂತಂದ್ರೆ ಚಪ್ಪಲ್ ಹಾಕೋರಿ, ಯಾಕಂದ್ರೆ ಸೊ ಮಕ್ಕಳು ಮತ್ತು ನಾವು ಎಲ್ಲಿಗೆ ಹೊರಟಿದ್ವಿ ನೋಡ್ರಿ. ಇವಾಗ ಅವರು ಕೂಡ ವೈಟ್ ಡ್ರೆಸ್ಸನ್ನೇ ಹಾಕ್ಕೊಂಡಿದ್ದಾರೆ. ಹೊಸವದವು 4 ದಿನ ಹಬ್ಬದಾಗವೇ ಹಾಕೋತಾರೆ. ಸೊ ಯಜಮಾನ್ರು ನೋಡಿರಿ ಫ್ರೆಂಡ್ಸ, ನಮ್ಮ ಕಡೆಯದ್ದು ಹೂವು ನೋಡಿರಿ, ಇದೇ ಫಸ್ಟ್ ಟೈಮ್ ನೋಡಿದ್ದು ನಾ ಇದೇ ಜಾತ್ರೆಯಾಗ. ಯಾಕಂದ್ರೆ ಇಷ್ಟು ವರ್ಷ ಆಯಿತು ಇಂಥವು ನೋಡಿರಲೇ ಇಲ್ಲ. ಬಟ್ ಇವಾಗ ನಮ್ಮ ಸೈಡ್ದವರು ಬಂದು ಅದನ್ನು ಸೇಲ್ ಮಾಡಕತ್ತಾರ ಅಂತೆಗೆ ಅನ್ಕೊತೀನಿ. ಹಾಗಾಗಿ ನನ್ನ ಫೇವ್ರೇಟ ಇವತ್ತು ಕನಕಾಂಬರಿ ಮತ್ತು ಮಲ್ಲಿಗೆ ಹೂವನ್ನ ಹಾಕ್ಕೊಂಡು ನೋಡಿರಿ. ಸೊ ಸಿಂಪಲ್ಲಾಗಿ ಪತ್ಲ ಉಟ್ಕೊಂಡೀನಿ. ಹೋಗೋಣ ಅಂತ ಬರ್ರಿ ಫ್ರೆಂಡ್ಸ. ಇವಾಗ ಎಲ್ಲಿಗೆ ಹೊಂಟಿವಪ್ಪ ಅಂತಂದ್ರೆ ದೀಪಕರ ಮನೆಗೆ ಹೊಂಟಿವಿ ರೀ. ಸೊ ದೀಪಕರ ಮನೆಗೂ ಕೂಡ ಇವಾಗ ಅವರು ಕೂಡ ಹೊಸ ಮನೆ ತೊಗೊಂಡಾರ. ಸೊ ಮೊನ್ನೆ ಅವರು ಬರೀ ಗೃಹ ಪ್ರವೇಶ ಮಾಡಿದ್ರಲ್ಲ, ಪೂಜೆ ಮಾಡಿ ಹೋದ್ರು ಅವರು. ಸೊ ಇವಾಗ ಮತ್ತು ನಂದಿ ಕೋಲಿನ ಪೂಜೆ ಅವರು ಕೂಡ ಇವಾಗ ಪ್ರಸಾದ ಅಂತೇಳಿಸಿ ಮಾಡ್ಸಕತ್ತಿದ. ಸೊ ಹಾಗಾಗಿ ನಾವು ಕೂಡ ಹೋಗಕತ್ತಿದ್ವಿ. ನಮ್ಗೆ ಗುಡಿಗೆ ಹೋಗಿ ಅಕ್ಕಿಗಳು ಬಿದ್ದ ತಕ್ಷಣ ಮನೆಗೆ ಬಂದು ಹೋಗ್ಬೇಕಂತ ಅಂದ್ಕೊಂಡು ಒಂಚೂರು ರಶ್ ಅದು ಎಲ್ಲನೇ ಇತ್ತು. ಸೊ ಹಾಗಾಗಿ ನಮಗೆ ಲಗುಟ್ಟು ಬರೋಕ್ಕಾಗಲಿಲ್ಲ. ಇವಾಗ ಮನೆಗೆ ಬಂದು ಮೊಬೈಲ್ದಾಗಂತೂ ಫುಲ್ ಚಾರ್ಜರ್ ಖಾಲಿ ಆಗಿಬಿಟ್ಟೈತಿ. ಸೊ ಯಾಕೋ ಅದು ಹೊರಗಡೆ ಸ್ವಲ್ಪ ವಿಡಿಯೋ ಜಾಸ್ತಿ ಮಾಡೋಕತ್ರ ಫೋನ್ ಚಾರ್ಜ್ ಲಗುಟ್ಟು ಖಾಲಿ ಆಗಿಬಿಡ್ತಾ. ಅದೇನೋ ಅಂತಾರೆ ನೋಡ್ರಿಪ್ಪ, ಪವರ್ ಬ್ಯಾಂಕ್ ಅದು ತೊಗೋಬೇಕು. ಯಾವಾಗ ಆಗುತ್ತಾ ಗೊತ್ತಿಲ್ಲ, ತೊಗೊಂಡಾಗ ನನಗೆ ಸ್ವಲ್ಪ ಆರಾಮಂತ ಅನಿಸ್ತದ, ಭಾಳ ಹೆಲ್ಪ್ ಆಗ್ತದೆ. ನೋಡ್ತೀನಿ, ಎಲ್ಲ ಕೇಳಿ ಮಾಡಿ ತೊಗೊಂಡ್ರೆ ಆಯ್ತು ಅಂತೇಳಿ. ಸೊ ನಡ್ರಿ ಇವಾಗ ಹೋಗೋಣ ಬರ್ರಿ. ಇವಾಗ ನಡ್ಕೊತ ಹೊಂಟಿವಿ, ಈಗ ಪಾಯ್ ಮಾಡ್ಕೊತ. ಸೊ ಚಲೋ ಇವಾಗ ದೀಪಕರ ಮನೆಗೆ ಹೋಗೋಣ ಬರ್ರಿ. ನಡ್ಕೊತ ಹೋಗ್ಬೇಕ್ರಿ, ಸಾಯಂಕಾಲ ಆಗೈತಿ ಇವಾಗ. ಸೊ ಬರ್ರಿ ಹೋಗೋಣ ಅಂತ. ಮಕ್ಕಳು ಫುಲ್ ಖುಷಿ ಇವಾಗ ಹೊರಗಡೆ ಹೋಗ್ಬೇಕಪ್ಪ ಅಂದ್ರೆ. ಹೌದಿಲ್ಲಪ್ಪ ಪಿಲ್ಲು? ನೋಡ್ರಿ ವೈಟ್ ಆ್ಯಂಡ್ ಡ್ರೆಸ್ನೇ ಭಾರಿ ಚಂದ ಕಾಣ ಅಂತ ನೋಡ್ರಿ. ಸಾಯಂಕಾಲನೇ ಆಗೈತೆ ನೋಡ್ರಿ, ಎಷ್ಟು ಪ್ರಶಾಂತ ಐತಿ ಇಲ್ಲಿ ಸದ್ಯಕ್ಕೆ ಈ ಒಂದು ರೋಡ. ಈಗ ಜಾಸ್ತಿ ಎಲ್ಲ ಸಿದ್ದೇಶ್ವರ ದೇವಸ್ಥಾನ ಮತ್ತು ನಂದಿಕೋಲಿಂದೆಲ್ಲ ಜಾಸ್ತಿ ಜನ ಇರ್ತಾರೆ ರೀ. ಏರಿಯಾದಾಗೆಲ್ಲ ಒಂಚೂರು ಕಡಿಮೆನೇ ಇವಾಗೆಲ್ಲ. ಜಾತ್ರೆ ಇರೋದ್ರಿಂದ ಗಡ್ಡಿ ಅಂತ ಐತ್ರಿ ಇಲ್ಲಿ. ಗಡ್ಡ ಅಂದ್ರೆ ಅದು ಜಾತ್ರೆ ರೀ ಅಲ್ಲಿ. ಮತ್ತು ಗುಡಿ ಹಿಂಗೆಲ್ಲ ಹೋಗ್ತಿರ್ತಾರೆ. ನಂದಿಕೋಲ ಮೆರವಣಿಗೆ ಆಗ್ತಾವಲ್ಲ, ಸೊ ಅಡಸಷ್ಟು ಲಿಂಗ ಮಾಡೋಕೆ ಅದೆಲ್ಲನೂ ಕೂಡ ಹೋಗ್ತಿರ್ತಾರೆ. ಅಡಸಷ್ಟು ಲಿಂಗ ಏನು ಅಂತಂದ್ರೆ 68 ಲಿಂಗಗಳನ್ನ ಸುದರ್ಶನ ಮಾಡೋದು ನೋಡ್ರಿ. ಮಕ್ಕಳು ಕರ್ಕೊಂಡು ಹೊಂಟಿ ನಾವು ಪಾಯ ಮಾಡ್ಕೊತ ಒಂಚೂರು ಕಾಲನ್ನು ಸರಳದಂಗೆ ಆಗ್ತಾವಂತೇಳಿ ಸ್ವಲ್ಪ ಅಡ್ಡಾಡ್ಕೊಂತಿರ್ಬೇಕು. ಸ್ಕೂಟಿ ಐತಿ, ಪೆಟ್ರೋಲ್ ಇಲ್ಲ, ಹಾಗಾಗಿ ನಡ್ಕೊತ ಹೋಗಕತ್ತೀವಿ ಸದ್ಯಕ್ಕೆ. ಬಾ ಹೊರಡೋಣ ಅಂತ ಬರ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ. ಸೊ ಹೊರಗಡೆ ಬಂದಾಗ ವಿಡಿಯೋ ತೊಗೋಬೇಕಂದ್ರೆ ಫುಲ್ ಡೇರಿಂಗ್ ಇರ್ಬೇಕು ರೀ. ಯಾಕಂದ್ರೆ ಜನ ನಮ್ಮನ್ನು ನೋಡ್ತಿರ್ತಾರೆ. ಕಾಮನ್ ಪ್ಲೇಸ್ದೊಳಗೆ ಅಂದ್ರೆ ಇವಾಗ ದೇವಸ್ಥಾನ ಎಲ್ಲಾದರೂ ಟೂರಿಸ್ಟ್ ಪ್ಲೇಸ್ ಅಲ್ಲೆಲ್ಲರೂ ಇದ್ರೆ ಎಲ್ಲ ಕಾಮನ್ ವೀಡಿಯೋ ಮಾಡೋದು ಮತ್ತು ಫೋಟೋ ಅದೆಲ್ಲ ತಕ್ಕೊಳೋದು. ರೋಡ್ನ ಸೈಡೆಲ್ಲ ನಾವು ಈ ಥರ ವೀಡಿಯೋ ಮಾಡ್ಕೊತ ಹೋದ್ರೆ ನಮ್ಮನ್ನು ಭಾಳ ಅಬ್ಸರ್ವ್ ಮಾಡ್ತಿರ್ತಾರೆ, ನೋಡ್ತಿರ್ತಾರೆ. ಸೊ ಅದನ್ನೆಲ್ಲನೂ ಮೀರಿ ನಾವೇನೋ ಒಂದು ಮಾಡಕತ್ತೀವಪ್ಪ ಅಂದ್ರೆ ಅದ್ರ ಕಡೆ ಜಾಸ್ತಿ ನಾವು ಗಮನ ಕೊಟ್ಟು ಮಾಡಬೇಕಾಗ್ತದೆ. ಸೊ ಹಾಗಾಗಿ ನಾವು ಯಾವುದಕ್ಕೂ ತಲೆ ಕೆಡ್ಸ್ಕೊಳಾರ್ದು ನಮ್ಮ ಕೆಲಸ ನಾವು ಮಾಡ್ಕೊತ ಹೋಗ್ಬಿಟ್ರೆ ಆಯ್ತು. ಆ ಕಡೆ ಅಂದ್ರೂ ಅದನ್ನೆಲ್ಲ ಫೇಸ್ ಮಾಡಬೇಕಲ್ಲ. ಒಂದೊಂದು ಸರಿಗೆ ಒಂದೊಂದು ಜಾಗದಾಗ ಅಷ್ಟು ಕಂಫರ್ಟಬಲ್ ಅನಿಸಲ್ಲ, ಮುಜುಗರ ಅಂತ ಅನ್ನಿಸ್ತದೆ. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮ ಕೆಲಸನೇ ಅದೇ ಐತಲ್ಲ, ನಾವು ಮಾಡಲೇಬೇಕಾಗ್ತದೆ. ಹೊರಟಿದ್ದೀವಿ ಇವಾಗ. ಇಲ್ಲೇ ಮುಂದೆ ಹೋದ್ರೆ ಸ್ನೇಹನ್ ಸಾಲಿ ನಡ್ಕೊತ ಹೊಂಟೀವ್ರಿ. ಅಲ್ಲಲ್ಲೇ ವಿಡಿಯೋ ತಗೋತೀನಿ. ಸೊ ಫ್ರೆಂಡ್ಸ, ಇವಾಗ ನೋಡ್ರಿ ಮನೆಗಂತೂ ಬಂದಿದ್ದೀವಿ. ಅಡುಗೆ ಎಲ್ಲನೂ ಕೂಡ ರೆಡಿ ಆಗೈತಿ. ಇಲ್ಲಿ ನಮ್ಮ ಕಡೆ ಎಲ್ಲಾರಂತ ನೋಡ್ರಿ, ಇವ್ರು ಬಾಗಲಕೋಟೆ ಅವರು ಒಂದ ಮನೆನಾರಂತ ನೋಡ್ರಿ, ಅತ್ತಿ ಸಸಿ. ಸೊ ಇವ್ರನ್ನ ಸೊಲ್ಲಾಪುರ ಕೊಟ್ಟಾರ್ರಿ. ಮತ್ತು ಒಳ್ಳೆ ಇವ್ರು ನಾವು ಬೇಕಾಗಿನಂತೇಳಿ ಒಳ್ಳೆ ಅಣ್ಣನ ಮಗಳ ತಂಗಿ ಮಗಳು ರೀ, ಅಣ್ಣನ ಮಗಳು ನಾವು ಬೇಕಾಗಿನಂತೇಳಿ ಮತ್ತು ಅಣ್ಣನ ಮಗಳನ್ನ ಒಳ್ಳೆ ಮಗನಿಗೆ ತಂದ್ಕೊಂಡಾರ ನೋಡ್ರಿ. ಅತ್ತಿ ಸಸಿ ಸೊಲ್ಲಾಪುರದಾಗ ಇಲ್ಲೇ ಸೆಟ್ಲ್ ಆಗ್ಯಾರ. ಈಗ ಅವರು ಚಪಾತಿ ಮಾಡಾಕತ್ತಾರ ನೋಡ್ರಿ, ಚಪಾತಿ ಮಾಡಕ್ಕೆ ಹಚ್ಚಾರ. ಬಂದ್ರು ನೋಡ್ರಿ ಈಗ ದೀಪಕ್ಕ. ಆಯ್ತು ರೀ, ದೂರ ಇದ್ವೇನ್ರಿ? ಇಲ್ಲಿ ನೋಡ್ರಿ ದೀಪಕ್ಕ
ಮೊನ್ನೆ ಎಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳ್ರಿ ನಿಮಗೆಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ರಿ. ಹಾಂ ಎಲ್ಲರೂ ಈಗ ತಲೆ ಕೂದಲ ಕೊಟ್ಟಾರ ನೋಡ್ರಿ. ಇವೊಂದು ಈ ವರ್ಷ ಮುಂಜೆ ಆಗೈತಿ, ಇವನು ತಲೆ ಕೂದಲ ಕೊಟ್ಟಾನ್ರಿ ಈಗ ಆ ಥರವ. ಚಂದ ಐತೆ ನೋಡ್ರಿ, ಅದು ಭಾಳ ಇಷ್ಟ ಆಯ್ತು. ಅದು ಫರ್ನಿಚರ್ದೊಳಗೆ ಮಾಡಿಸಿದಾರೆ ನೋಡ್ರಿ. ಎಲ್ಲ ಏನಿದ್ರು ಕಾಣಿಸ್ತಾವ, ಆರಾಮೆ ಕೈ ಸಿಗ್ತಾವ ನೋಡ್ರಿ. ಜಾಸ್ತಿ ಐತದು, ದೊಡ್ಡದೈತಿ. ಸ್ಟೋರೇಜ್ ಏನಾದ್ರೂ ಇಟ್ರು ಯೂಟ್ಯೂಬ್ದಾಗ ಹಾಕ್ತೀವ್ರಿ ನಾವು. ಈ ನೀವು ಬರ್ತೀರಿ ನೋಡ್ರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಂ ಕನ್ನಡದಾರ ಸಿಕ್ಕರೆ ನಮಗೂ ಭಾಳ ಖುಷಿ ಆಗತ್ರಿ. ನಾವು ದಿನ ಒಮ್ಮೆರೆ ಹೇಳ್ತೀವ್ರಿ, ನಮ್ಮ ಕರ್ನಾಟಕ ನಮ್ಮ ಕನ್ನಡ ಮಂದಿನೇ ಚಲೋ ಅಂತೇಳಿ. ಈಗ ನೀವು ಇವರು ಅದೇನಂತಾರೆ ನೋಡ್ರಿ, ನಮ್ಮ ಕರ್ನಾಟಕನೇ ಬೇಸ್ರವ ಅಂತೇಳಿ. ಹಾಂ ಇಲ್ರಿಪ್ಪ ಇಲ್ಲ, ಹಂಗಾಗಿನೇ ನಾವು ಆ ಕಡೆ ನೆನೆಸ್ತೀವಿ. ಹಾಂ ಇನ್ನ ಇಬ್ರು ಒಂದ ಮನೆಯವ್ರು ಒಂದ ಕಡೆದವ್ರು ಇದ್ದಂತೇಳಿ ಇನ್ನ ಸ್ವಲ್ಪ ಕರ್ಮಸ್ತದ್ರಿ ಮನ್ಯಾಗ, ಹೌದಿಲ್ರಿ? ಈ ಕಡೆ ಮಹಾರಾಷ್ಟ್ರ ಸಸಿ ತಗೊಂಬಂದಿದ್ರೆ ಮತ್ತೆ ನಿಮ್ಗೆ ಅಷ್ಟು ಇದು ಹಾಕಿದ್ದಿಲ್ಲ. ನಿಮ್ಮ ಹುಡುಗೇನ್ರಿ ಹೋಗ್ಬೇಕಿರಿ? ಹಾಯ್ ಮಾಡು, ಟಾಟಾ ಮಾಡಿ ಹಿಂಗ. ಕನ್ನಡ ಮಾತಾಡ್ತಾಳ್ರಿ ಆಕಿನೂ ರೀ. ಉಮ್ಮಿ ಕೊಡ್ತಿ, ಕೊಡು ಉಮ್ಮಿ ಕೊಡು. ಹಲ್ಲಿ ಎಲ್ಲಿಗೋ ನಿಂದು ಎಲ್ಲ ಲಗೆ ಬಿದ್ದವನ್ರಿ ಈಗ? ಕಲರ್ ಹಂಗಾಗ್ಯಾವೇನ್ರಿ ಇವು? ನೋಡ್ರಿ ನಮ್ಮ ಹುಡುಗನ ವಯಸ್ಸಿನಾಗ ಅದಾಳ್ರಿ. ಹ್ಞೂ 4 ವರ್ಷ ಹೋದನ್ರಿ ಅವ. ಅವ್ರ ಪಪ್ಪನಂಗೆ ಹೈಟ್ ಆಗೇನ್ರಿ ಅವ. ಪಿಲ್ಲಿ ನಮ್ಮ ಪಿಲ್ಲು ಸ್ನೇಹ ಹೊಲ್ದಾಗ ಆಟ ಆಡಕತ್ತಾರ್ರಿ. ಸೊ ದೀಪಕ್ಕ ನಂದಿ ಕೋಲಿಗೆ ನೆವದಿ ತೋರ್ಸಕ್ಕೆ ಹೋಗಿದ್ರು, ಹಂಗಂತೇಳಿ ನಾನು ಇಲ್ಲೇ ಕೂತಿದ್ದೆ ನೋಡ್ರಿ. ಅವರು ಚಪಾತಿ ಮಾಡತ್ತಾರ ಅಂತೇಳಿ. ಸೊ ವಿಡಿಯೋನ ಮಧ್ಯೆ ಮಧ್ಯೆ ತೊಗೊತೀನಿ ರೀ, ನೋಡಿ ಸಪೋರ್ಟ್ ಮಾಡಿರಿ. छोटू
ದೇವರಂದು ನಮೇ ಪಾದ ಪೂಜೆ ಮಾಡೋ ನಮೇ ಪಾದ ಪೂಜೆ ಮಾಡೋ ಹೇಳಿ ತಪ್ಪಿ ನಡೆದ ನಮಗೆ ತಪ್ಪುದಯ್ಯ बोला बोला ಹಿಂಗೆ ನಡ್ಸ್ಕೊಂಡು ಅಡಿಗೆ ನೋಡ್ರಿ ಇಲ್ಲಿ ಆ ಕಡೆಗೆ ಕೋಸಂಬೀರ ಈ ಕಡೆಗೆ ಬದ್ನಿಕಾಯಿ ಪಲ್ಯ ಈ ಕಡೆಗೆ ಹಾ ಅದೇ ಕೋಸಂಬೀರಿ ಕಡ್ಲಿ ಚಟ್ನಿ ಈ ಕಡೆಗೆ ಅನ್ನ ಹುಗ್ಗಿ ಸಾರು ಇದು ಹುಗ್ಗಿ ಕಡೆಗೆ ರೀ ಹಾ ಸಂಕ್ರಮಣ ಬಂದ್ರೆ ಸ್ಪೆಷಲ್ ನಮ್ಮ ಹಬ್ಬಗಳ ಮಂದಿಗೆ ಹುಗ್ಗಿ ಇದೇನವ ಶೆಂಡಿಗೆ ಅಂತಾರೆ ನೋಡ್ರಿ ನಾವು ಮಸಾಲೆ ಪುರಿ ಅಂತೀವಿ ಚಪಾತಿ ಹಾ ಶೆಣಿಗೆ ಅಂದ್ರೆ ನಮ್ಮಲ್ಲಿ ಇದು ಅಂತಾರಲ್ರಿ ಕರೇವ್ ಅಂತಾರ ಆ ಬೊಗಣೆಗೆ ಏನದ್ರಿ ಸಾರದನ್ರಿ ಸಾರದ್ರಿ ಚಪಾತಿನೂ ಹಂಗೆ ನಡ್ದಾವ್ ನೋಡ್ರಿ ಎಲ್ಲ ಹಂಗೆ ಇರ್ಬೇಕಾಳ್ರಿ ಹೆಂಗ್ ಇದ್ದಂಗೆ ತೆಗಿತೀವಿ ನಾವು ಬೇರೆ ಏನ್ ಮಾಡಕ್ ಹೋಗಲ್ಲ ಅದೇ ನಮ್ ಚಾನಲ್ ಸ್ಪೆಷಾಲಿಟಿ ನ್ಯಾಚುರಲ್ ಏನಿದ್ರುನ ಏನಾಗಲ್ರಿ ಎಲ್ಲ ಚಂದ ಅದಿರಲ್ರಿ ಎಷ್ಟ್ ಕಳ ಅದಿರಿ ಮತ್ತ ನಿಮ್ ಮುಂದೆ ಯಾರದಾರ ಹೇಳ್ರಿ ನೀವ್ ಚಪಾತಿನೇ ಮಾಡ್ತೀರಿ ಎಲ್ಲ ಅಡ್ಗಿನೂ ಮಾಡ್ತಾರ್ರಿ ಹಾ ಬರಾಮಂತ್ರಿ ಹಾ ಬರಾಮ್ ತಗೋರಿ ನಮ್ಮ ಎಲ್ಲ ಬಾಳ ಅದಾವ್ರಿ ಫಂಕ್ಷನ್ಗಳು ಹಾ ನಂಬರ್ ಅದೇನ್ರಿ ದೀಪಕ್ಕನ್ ಬಲ್ ನಿಮ್ದು ಹಾ ನೋಡ ನಮ್ ಫಂಕ್ಷನ್ ಬಂದ್ರೆ ನಿಮ್ಗೆ ನೋಡ ಹೇಳ್ತ ಹಾ ಎಲ್ಲಾ ತರದ್ದು ಮಾಡ್ತೀರಿ ಹಾ 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 ಜಾಮೂನದೆಲ್ಲ ಹೆಂಗ್ ಮಾಡ್ತೀರಿ ಹೆಂಗ್ ಕಿಲೋದ್ ಮ್ಯಾಗೇನ್ರಿ ಹಾ ಹಾ ಹೌದ್ರಿ ಹೆಚ್ಚ ಕಮ್ಮಿ ಹಾ ಹಾ ಚಪಾತಿ ನಡ್ಸ್ಯಾರ ನೋಡ್ರಿಪ್ಪ ಚಲೋ ಆಯ್ತು ಬಿಡ್ರಿ ಇಬ್ರು ಅತ್ತೆ ಸಸಿ ಹೊಂದಾಣಿಕೆ ಮಾಡ್ಕೊಂಡ್ ಮಾಡ್ತೀರಿ ಹಾ ಎಷ್ಟು ವರ್ಷ ಐತ್ರಿ ಮಾಡಾಕತ್ತಿ 42 ವರ್ಷದಿಂದ ಮಾಡೋಕತ್ತೀರಿ ಯವ್ವ ಹಾ ಹ್ಞೂನ್ರಿ ಸಿಟಿ ಊರಾಗ ಒಂದ್ ಯಾವ್ದಾರ ಬೇಕೇರಿ ದಂದಿ ಅದೇ ಅದೇ ಹಾ ಕಷ್ಟ ಮಾಡಿರಿ ಬಾ ಹಾ ये रे बाबा ये मिका मौशी ओ पाणी निಮ್ಮನೆ ನೀರಿಲ್ರಿ ದೀಪಕ್ಕ ಪಾಣಿ ಕುಟೆ ಆತ ಪಿಲ್ಯ ತಗೋ ನಮ್ಮ ಕವಿತಾ ಮಮ್ಮಿ ಬಂದ್ರ ನೋಡ್ರಿ ಇಲ್ಲಿ ಹಾಯ್ ಪುನಃ
ಎಲ್ಲ ಬಂದಿರಲ್ರಿ ನೋಡ್ದ ಗಂಟ್ ಬಿದ್ದಿ ನಮ್ಗ ಹಾ ಒಯ್ದಲ್ರಿ ಇರ್ಲಾಡ್ರಿ ಮನೆ ಬಂದಿದ್ರ ಆಗಲ್ಲ ज्यादा उशीर आली लक्षात ठेव तुला करतो मी ಹಾ ಈಗ ನೋಡ್ರಿ ಫ್ರೆಂಡ್ಸ ಆಲ್ರೆಡಿ ನಾವು ಊಟ ಮಾಡಿಕೊಂಡು ಮತ್ತೆ ಬರಕತ್ತಿದ್ವಿ ನಡ್ಕೊತ ಹೋದ್ರೆ ಆಯಿತು ನೀವು ಅಂತ ತೆಗೆ ಸನ್ಸಾಕತ್ತಿತ್ತು ಸೊ ಅತ್ತಿ ಸೊಸ್ತೆಯರು ನಾ ಹತ್ನಿ ಎಲ್ಲರೂ ಮಾತಾಡ್ಕೊತ ಬರಾಕತ್ತಿದ್ವಿ ಹಾಗೆ ನೋಡ್ರಿ ನಮ್ಗೆ ನಾವು 2 ವರ್ಷ ಆಯಿತು ಈಗೇನು ಮಾಡೇ ಬಿಟ್ಟು ಈ ಕಡೆ ಬಂದ್ವಿ ನೋಡ್ರಿ ಒಂದೇ ಸಲ 7 ನಂದಿಕೋಲನ್ನು ನಾವು ನೋಡಿದ್ದೇ ಇಲ್ಲ ಹಳೆ ವಡೆದಾಗಿದ್ದಾಗ ಅಲ್ಲೇ ನಮ್ಮ ಮನೆ ಹಿಂದಗಡೆನೇ ನಂದಿಕೋಲ್ ಬರ್ತಿದ್ವು ಸೊ ಅವಾಗ ನೋಡಿದವರು ಅಷ್ಟೇ ಅದಾದಮೇಲೆ ನಮ್ಗೆ ದರ್ಶನನೇ ಆಗಿರಲಿಲ್ಲ ಸೊ ಇವತ್ತು ನೋಡ್ರಿ ನಾವು ಅಚಾನಕ್ಕಾಗಿ ನಾವು ಊಟ ಮಾಡ್ಕೊಂಡು ಮನೆಗೆ ಬರೋರು ಸೊ ಇಲ್ಲೇ ನಮ್ಗೆ ದಾರಿಯೊಳಗನೆ ನಂದಿಕೋಲ ದರ್ಶನ ಆಯಿತು 7 ನಂದಿಕೋಲ ನಮ್ಮ ಕಡೆ ಕಾಟಿ ಅಂತಾರೆ ಈ ಕಡೆ ಸೊಲ್ಲಾಪುರ ಬಿಜಾಪುರ ಸೈಡ ಮಾಡ್ತಾರೆ ಸಂಕ್ರಾಂತಿನ ಸೊ ನಿಮ್ಗೆ ಗೊತ್ತಿರ್ಬೋದು ಅಂತ ಅನ್ಕೋತೀನಿ ನಮ್ಗೆ ಭಾಳ ಅಂದರೆ ಭಾಳ ಒಂದು ಪುಣ್ಯ ದರ್ಶನ ಅಂತಾರೆ ನೋಡ್ರಿ ಆ ಥರ ಆಯಿತು ಎಷ್ಟೋ ಜನರಿಗೆ ಅದು ಸಿಗಂಗಿಲ್ಲ ಫ್ರೆಂಡ್ಸ್ ಆ ಥರ ನಾವು ಭೇಟಿ ಆಗಬೇಕು ನಮಸ್ಕಾರ ಮಾಡ್ಕೋಬೇಕು ಅಂಥೇಳಿ ಸೊ ನಮ್ಗೆ ಅಚಾನಕ್ಕಾಗಿಯೇ ನಮ್ಗೆ ದರ್ಶನ ಆಯಿತು ಭಾಳ ಅಂದರೆ ಭಾಳ ಖುಷಿ ಆಯಿತು ನಂದಿಕೋಲ ಕೆಲವರಿಗೆ ಈ ವಿಡಿಯೋ ನೋಡಿ ಏನಪ್ಪ ಇದು ವಿಶೇಷತೆ ಅಂತ ಅನ್ನಿಸ್ತಿರ್ಬೋದು ಸೊ ಸೊಲ್ಲಾಪುರ ಸೈಡ ಅದು ಒಂದು ವಿಶೇಷವಾದಂಥ ಒಂದು ಆಚರಣೆ ಐತ್ರಿ ಅದರ ಹಿನ್ನೆಲೆ ಸಾಕಷ್ಟು ಐತಿ ನನಗೆ ಅಷ್ಟೊಂದು ಗೊತ್ತಿಲ್ಲ ಯಾಕಂದ್ರೆ ಡೀಟೇಲಾಗಿ ಗೊತ್ತಿದ್ರೆ ಹೇಳೋಕೆ ಚಂದ ಹಂಗೆ ಅಂತೇಳಿ ಇಲ್ಲಿ ನಮ್ಮ ಕವಿತಾ ಮತ್ತೆಯರು ನಿಮ್ಗೆ ಹಾಯ್ ಮಾಡಿದ್ರು ನೋಡ್ರಿ ಹಾಗೆ ನಿಖಿತನು ಕೂಡ ಹಾಯ್ ಮಾಡಿದ್ಲು ಸಾರಿ ಪುನಮ್ಮ ನಿಖಿತನ ಡಿಲಿವರಿ ಆಗಿ 2-3 ಬಿದ್ದಿತ್ತು ನೋಡ್ರಿ ಹಾಗಾಗಿ ತೊಟ್ಲ ತೊಗೊಂಡು ಹೋಗಿ ಮತ್ತು ರಿಟರ್ನ್ ಬಂದ್ಲು ಇವತ್ತು ನಿಖಿತ ಚಲೋ ದಿನ ಐತೆ ಅಂತೇಳಿ ಸೊ ಬರ್ರಿ ಮತ್ತು ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ರಿ ಲೈಕ್ ಮಾಡಿರಿ ತುಂಬ ಜನರಿಗೆ ದರ್ಶನ ಆಗಂಗಿಲ್ಲ ರೀ ನಂದಿಕೋಲ್ ಕಾಟಿ ನೋಡಬೇಕು ಅದ್ರಾಗ 7 ನಂದಿಕೋಲ್ ಕಾಟಿನೂ ಕೂಡ ನೋಡಬೇಕಪ್ಪ ಅಂತಂದ್ರೆ ಸಾಧ್ಯ ಆಗಿರಂಗಿಲ್ಲ ಇಲ್ಲಿ ಯಾರ್ಯಾರಿಗೆಲ್ಲ ಆ ದರ್ಶನ ಸಿಕ್ಕೈತೆ ನೋಡ್ರಿ ಮತ್ತು ಅವ್ರ ಮನೆಗೆ ಫೋನ್ ಹಚ್ಚಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಕೆಲವರು ಫೋನ್ ಹಚ್ಚಿ ದರ್ಶನ ಮಾಡ್ಸಕತ್ತಿದ್ರು ಸೊ ಯಾಕಂದ್ರೆ ಇದ್ರ ಒಂದು ವಿಶೇಷತೆನೇ ಆ ಥರ ಇರ್ತಿತ್ತು ಸೊ ಪೂನಮ್ಮನು ಕೂಡ ಅಷ್ಟೇ ರೀ ಅವ್ರ ಯಜಮಾನ್ರಿಗೆ ಮತ್ತು ಅವ್ರ ಮೈದ್ನವ್ರಿಗೆ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ ಮತ್ತು ನಂದಿಕೋಲ್ ದರ್ಶನನೂ ಕೂಡ ಮಾಡಿಸಿದ್ ನೋಡ್ರಿ ನನಗೂ ದರ್ಶನ ಸಿಕ್ಕಿದ್ಕ ಭಾಳ ಖುಷಿ ಆಯ್ತು ಬಾಯ್ 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 ರೀ ಅತ್ತಿ ಸೊಸಿ ನಾವು ಮಾತಾಡ್ಕೋತ ಬಂದಿವ್ರಿ ದಾರಿ ಹೆಂಗ್ ಗೊತ್ತಾಗಲಿಲ್ಲ ನಂದಿಕೋಲ್ ಬಿ ನಂದಿಕೋಲ್ ಬಿ ಎಲ್ಲಾನೇ ಆಯ್ತು ನೋಡ್ರಿಪ್ಪ ನೋಡ್ರಿ ಬಾಯ್ ರೀ ಬಾಯ್ ಬಾಯ್ ಇಲ್ರಿಪ್ಪ ನಾ ಹೋಗ್ತೀನಿ ಬಿಡ್ರಿ ಇಲ್ಲಿ ಬಿಡ್ರಿ ನಾ ಹೋಗ್ತೀನಂತ ಇಲ್ಲೇ ರಾಜ್ ಬಿಡ್ರಿ ಮಂದಿ ಅದಾರ ಬರಮಂತ್ರಿ ಹಾ ಬರಮ್ರಿ ಪುನಃ ಮನಿ ಬಾರವ ನೀ ಬಿ ಬರ್ರಲ್ಲ ಕೈತೆ ಮಮ್ಮಿ ಬರ್ರ ಬಾ ಇವತ್ತು ಹೋಗ್ಯಾಡ್ರಿ ನಿಖಿತಾ ಬಂದ್ರು ಅಯ್ಯ ನಿಖಿತಾ ಬಿ ಎಲ್ಲರೂ ಬರ್ರಿ ಮತ್ತೆ ಅಂದ್ರೆ ಒತ್ತಾಟೆ ಆಗ್ತದ ಬರ್ರಿ ಬರ್ರಿ ಹಾ ಹಾ ಈಗ್ರಿ ಹಾ 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 ನಮ್ಮ ಮನೆಗೆ ಬಿ ಬರ್ರಿ ಮತ್ತಂದ್ರ ಯಾಕೆ ಹೊಲಕ್ ಬರ್ರಿ ನಾನು ಸಸಿಗೆ ತಗೊಂಬರ್ರಿ ಬರ್ರಿ ಹಾ ಬಾಯ್ 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 ರೀ ನಮ್ಮ ಅವ್ರು ಎಲ್ತಾನೆ ಬಿಡ್ತೀನಿ ಅನ್ನಕತ್ತಾರ ಬರ್ರಿ ಹೋಗಮ್ಮಂತ ಈಗ ಮನೆಗೆ ಇವತ್ತು ಪಿಲ್ಲ ಅಂದ್ರೆ ಕಣ್ಣೀರ ದಾರೆ ನೋಡೋದ್ರಿ ಯಾಕಂದ್ರೆ ಇನ್ನೊಬ್ರು ಅತ್ತಿ ಬಲ್ಲಿ ಹೋಗ್ಯಾರಿ ನಮ್ಮ ಯಜಮಾನ್ರು ಅಂದ್ರೆ ಅವರು ನಂದಿಕೋಲ್ ಇದು ಮಾಡ್ತಾರ ಜಯಮತ್ತೆ ಅಂತೇಳಿ ಸ್ವಲ್ಪ ದೂರ ಐತಿ ಸ್ನೇಹ ಕರ್ಕೊಂಡು ಹೋಗ್ಯಾರ ಆ ಕಡೆ ಭಾಳ ತಣ್ಣೀರುತ್ತಾ ಅಂತೇಳಿ ಇವನಿಗೆ ಹೇಳಾರ್ದ ಕದ್ದು ಮುಂಚೆ ಸ್ನೇಹ ಕರ್ಕೊಂಡು ಹೋಗ್ಯಾರ ಹೆಂಗೆ ಬಿಟ್ಟು ಹೋಗ್ಯಾರ ನನಗಂತೇಳಿ ಒಳಕತ್ತಾನ ಸೊ ನಾವು ಇವಾಗ ಮಾವ ಸೊಸಿ ಅಂತ ನಮ್ಗೆ ಬಿಟ್ಟು ಹೋಗ್ತಾರ ನೋಡ್ರಿ ನಮ್ಮ ಮಾವರು ಹೇಗಪ್ಪ ಹೇಳ್ಬೇಡಗಪ್ಪ ನಾವು ಎಲ್ಲಿಗಾರ ಬಿಟ್ಟು ಹೋಗೋಣ ದಿದ್ದಿಗ ಪಪ್ಪ ಹಾ ನಾವು ಬಗೀಚ್ಗೆ ಹೋಗಮ್ರಿ ಅಪ್ಪ ಹಾ ಸ್ನೇಹನ್ ಬಿಟ್ಟು ಹೋಗೋಣ ಮನ್ಯಾಗ ಹಾ ಹಾ ನಾವು ದಾರು ನೋಡಕ್ ಹೋಗೋಣ ಪಟಾಕಣಿ ಆರ್ಸೋದು ಅದೇನ್ ಗಪ್ಪ ಆಗಲ್ರಿ ಈಗ ಪಾದ ವರ್ಷ ನಂದಿಕೋಲ್ ಬಂದಿದ್ದಿಲ್ರಿ ಲಗೆ ಆರ್ಸಿದ್ರು ಯಾಳಾಗಿತ್ರಿ ಬಕ್ಕುಳ ಯಾಳಾಗಿತ್ತು ಏನ್ ಮಾಡ್ತಾರನ್ರಿಪ್ಪ ಗಡ್ಡಿ ಮ್ಯಾಗಾರ ಹೋಗ್ಬೇಕೆ ಇವ್ರು ತಗೊಂಡು ಬಕ್ಕುಳ ದುನಿಯಾದ ಮಾಗದವ್ರಿ ಎಲ್ಲಾನೇ ನೋಡ್ರಿ ಕಬ್ಬಿನ ರಸ್ರಿ ಏನ್ ಮಾಡ್ತೀರವ
ಓಕೆ ರೀ ಮನೆಗೆ ಹೋಗೋಣ. ಹಾಂ ನಡ್ರಿಯಪ್ಪ. ಹಾಂ ನಮ್ಮ ಅವ್ರು ನೋಡ್ರಿ ಮನೆ ತನಕ ಬಂದುಬಿಟ್ಟು ಹೊಂಟ್ರು ಅವರು ಯಜಮಾನ್ರು ಸ್ನೇಹ ಆಮೇಲೆ ಬರ್ತಾರಂತ್ರಿ ಅವ್ರು ದೂರ ಅಂದ್ರೆ ಆ ಕಡೆ ದೂರ ಆಗುತ್ತದೆ ಏರಿಯಾ. ಸೊ ಹಂಗಂತೇಳಿ ಇಲ್ಲಿ ತನಕ ಬಂದು ಬಿಟ್ಟು ಹೋದ್ರಿ ಪಾಪ. ಇವಾಗ ಪಿಲ್ಲೆನ್ ದಿನ ಅವಳು ನಿಂತಿಲ್ಲ ನೋಡ್ರಿಪ್ಪ. ನಡಿ ಚುಪ್. ಸೊ ಬರ್ರಿ ಮೇಲ್ಗಡೆ ಹೋಗಮಂತ ಇವಾಗ. ಬೇಡಪ್ಪಜ್ಜಿ ಹುಚ್ಚನ ನಡಿ ಮ್ಯಾಗ ಹೋಗೋಣ ಬರ್ರಿ. ಹೇಳ್ಬೇಡೋ. ಸೊ ಫ್ರೆಂಡ್ಸ ಮನೆಗಂತ ಬಂದ್ವಿ. ಬಂದ ಫ್ರೆಶ್ ಆಗಿ ಸ್ವಲ್ಪ ಹೊತ್ತು ಕುಂತು ಇವಾಗ ಹಾಸಿಗೆದ್ನೆಲ್ಲ ಹಾಸೀನ್ರಿ. ನಿಧಿ ಮಾಡೋದೇನೆ ಯಜಮಾನ್ರು ಸ್ನೇಹ ಯಾವಾಗ ಬರ್ತಾರ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲ ಮೈದಿನ ದೇವರು ಎಲ್ಲರೂ ಕೂಡ ಹೋಗ್ಯಾರಲ್ಲ. ಸೊ ಹಂಗಂತೇಳಿ ಯಾವಾಗ ಬರ್ತಾರ ಅವಾಗ ತೆಗೆದ್ರೆ ಆಯಿತು. ಬಾಗ್ಲ ಅಂತೂ ಮುಚ್ಚಿನಿ. ಅವ್ರು ಬರೋವರೆಗೂ ಅವ್ರ ಯಜಮಾನ್ರು ಎಲ್ಲಿಗಾರ ಊರಿಗೆ ಹೋದ್ರು ಪಾರಿಗೆ ಹೋದ್ರು ಅವ್ರು 2ಕ್ಕೆ ಬರಲಿ 3ಕ್ಕೆ ಬರಲಿ ನಸಿಗಿನ ಜಾವ ಬರಲಿ ಅಲ್ಲಿವರೆಗೂ ನಂಗೆ ನಿದ್ದೆ ಬರಲ್ಲ. ಯಾಕಂದ್ರೆ ಒಮ್ಮೆ ಮುಕ್ಕೊಂಡು ಮನುಷ್ಯ ಎದ್ದು ಮತ್ತು ಅವ್ರು ಬಂದ್ಮೇಲೆ ಬಾಕುಲ್ ತೆರೆದು ಮತ್ತು ಮುಕ್ಕೋಬೇಕಂದ್ರೆ ನಿದ್ದೆ ಹತ್ತಲ್ಲ. ಅಕಸ್ಮಾತ್ ನಿದ್ದೆ ಹತ್ತಿದ್ರು ಲಗುಟ್ ಎಚ್ಚರಿಕೆ ಆಗಲ್ಲ. ಹಂಗಂತೇಳಿ ನಾನು ಎಷ್ಟಾಗ ಲೇಟ್ ಆಗಲ್ಲಕ್ಕ. ಸೊ ಅವ್ರು ಬಂದ ಮ್ಯಾಗನೇ ಇವಾಗ ಮನೇನ ಗಂಡು ಮಕ್ಕಳು ಬಂದ್ರಪ್ಪ ಅದಾರಪ್ಪ ನಮ್ಮ ಜೊತೆಗಂದ್ರೆ ಅದೊಂದು ಧೈರ್ಯ ಇರುತ್ತೆ. ಹಾಗಾಗಿ ನಿರಾಳವಾಗಿ ನಿದ್ದೆ ಮಾಡ್ತೀವಿ. ಸೊ ಅವ್ರು ಇಲ್ಲಪ್ಪ ಅಂದ್ರೆ ನಾನು ಒಂದೊಂದು ದಿನ ಯಜಮಾನ್ರು ಎಲ್ಲಾರ ಬೇರೆ ಕಡೆ ವಸ್ತಿಗೆ ಹೋದ್ರು ಮಾಡಿದಂದ್ರೆ ನಿಜವಾಗ್ಲೂ ನನಗೆ ರಾತ್ರಿ ಎಲ್ಲ ನಿದ್ದೆನೇ ಇರಂಗಿಲ್ಲ. ಈ ಕಡೆ ಪೂರ ನಿದ್ದೆನೇ ಇಲ್ಲ, ಆ ಕಡೆ ಪೂರನೇ ಎಚ್ಚರಿಕೆನೇ ಇಲ್ಲ. ಆ ಥರ ಅನ್ನಿಸ್ತಿರ್ತೈತಿ. ವಾಡ್ಯದಾಗಿದ್ದಾಗ ಆ ಥರ ಅನ್ನಿಸ್ತಿರ್ಲಿಲ್ಲ ನನಗೆ. ಯಾಕಂದ್ರೆ ಇಡೀ ವಾಡ್ಯದ ತುಂಬ ಜನ ಇದ್ರು ನನ್ನ ಗಂಡ ಮನೆ ಫ್ಯಾಮ್ಲಿಯವರು. ನಮ್ಗೆ ಅದೊಂಥರ ಫುಲ್ ಅಂದ್ರೆ ಸೇಫ್ಟಿ ಭಾಳ ಇತ್ತು. ಬಟ್ ಇಲ್ಲಿನೂ ಸೇಫ್ಟಿ ಐತಿ ಅಂದ್ರೂ ನಮ್ಗೆ ಅದೇನೋ ಒಂದು ಭಯ ಇರ್ತದಲ್ಲ. ಇಲ್ಲಿ ಯಾರು ಮ್ಯಾಗೂ ಯಾರು ಇಲ್ಲ, ಕೆಳಗಡೆ ಯಾರು ಅವ್ರವ್ರ ಮನ್ಯಾಗ ಅವ್ರವ್ರು ಇರ್ತಾರ. ಸೊ ಹಂಗಂತೇಳಿ ಇನ್ನು ಯಾವಾಗ ಬರ್ತಾರ ಗೊತ್ತಿಲ್ಲ. ಎಲ್ಲರೂ ಕೂಡಿದಾರ, ಹುಡುಗಾಟ ಮಾಡ್ಕೊಂಡು ಒಬ್ರಿಗೊಬ್ರು ಕುಂತಿರ್ತಾರ. ಭಾಳ ದಿನಕ್ಕೆ ಸೇರ್ತೀವಲ್ಲ ಎಲ್ಲರೂ ಒಂದೇ ಕಡೆ ಇದ್ದಾಗ ಅಷ್ಟು ಅನ್ನಿಸ್ತಿರ್ಲಿಲ್ಲ. ಎಲ್ಲರೂ ಬೇರೆ ಬೇರೆ ಬಂದೀವಲ್ಲ, ಹಂಗಾಗಿ ಎಲ್ಲರೂ ಒಮ್ಮೆ ಕೂಡ ಅಪ್ರೂಪ ಆಗ್ತದ. ಕವಿತ ಮಮ್ಮಿಯರು, ನಮ್ಮ ನೆಗೆಣ್ಣಿ, ನಾದ್ನಿ, ಪುನಮ್ಮ, ಆಮೇಲೆ ಇನ್ನೊಬ್ಬರು ನಾದ್ನಿ ಎಲ್ಲರೂ ಬಂದಿದ್ರು. ಸೊ ಹಾಗಾಗಿ ನಮಗೂ ಇಲ್ಲಿ ಖುಷಿ ಆಯಿತು. ಮತ್ತು ಇವ್ರೂ ಈ ವರ್ಷ ಹೇಳಿದ್ರು, ಪ್ರತಿ ವರ್ಷ ಹೇಳ್ತಿರ್ಲಿಲ್ಲ. ಈಗ ರೀಸೆಂಟಾಗಿ ಸ್ಟಾರ್ಟ್ ಮಾಡ್ಕೊಂಡ್ರ ದೀಪಕ್ಕ. ಸೊ ಹಾಗಂತೇಳಿ ಮತ್ತು ಈ ವರ್ಷ ಹೇಳಿರೋದ್ರಿಂದ ನಾನು ಕೂಡ ಈ ಕಡೆ ಹೋದೆ. ಮತ್ತು ಅವರು ಪಾರಂಪರೆಯಿಂದ ಮಾಡ್ಕೊತಾ ಬಂದಾರಿ ಜಯಮಮ್ಮಿಯರು. ಹಾಗಾಗಿ ಯಾವಾಗ್ಲೂ ಅವರು ಗಂಡು ಮಕ್ಕಳಿಗೆ ಹೇಳ್ತಿದ್ರು. ಸೊ ಸ್ನೇಹಾಗ ಮತ್ತು ನಮ್ಮ ಯಜಮಾನ್ರಿಗೆ ವಾಡ್ಯದಾಗಿದ್ದಾಗೂ ಹೇಳ್ತಿದ್ರು ಅವರು. ಹಂಗಂತೇಳಿ ಅವರು ಆ ಕಡೆ ಹೋದರು. ಬರತ್ನಾಗ ಈ ಕಡೆ ಅವ್ರಿಗೆ ಭೇಟಿಯಾಗಿ ಬರ್ತೀನಿ ಅಂದಾರ ದೀಪಕ್ಕಾಗ. ಸೊ ಹಂಗಂತೇಳಿ ನಾನು ಮತ್ತು ದೀಪಕ್ಕರ ಮನೆಗೆ ಹೋದೆ. ನೋಡಿದ್ರಿ ವ್ಲಾಗಲ್ಲಿದೆ ಹೆಂಗಿತ್ತು ಅಂತೇಳಿ. ಅವ್ರೇನ ಬರೋವರೆಗೂ ನಾನು ಎಡಿಟಿಂಗ್ ಕೆಲಸ ಐತಿ. ಸೊ ಎಡಿಟಿಂಗ್ ಕೆಲಸ ಮಾಡ್ಬೇಕು ನೋಡಮ್ಮಂತ ಫ್ರೆಂಡ್ಸ. ಬಂದ್ಮ್ಯಾಗ ಮತ್ತು ಪಾಕುತ್ತಾ ಇರ್ತೀನಿ. ಸೊ ಪಿಲ್ಲು ಮಕ್ಕೊಂಡ ನೋಡ್ರಿ, ಮುಕ್ಕೊಂಡವ ಹತ್ತ ಮುಕ್ಕೊಂಡು ನೋಡ್ರಿ. ಅವು ಬಂದುಬಿಟ್ಟದ. ಮಧ್ಯಾಹ್ನ ನಿದ್ದೆ ಆಗಿರಲಿಲ್ಲ. ಮನೆಯಾಗಿದ್ರೆ ಮಧ್ಯಾಹ್ನ ಮುಕ್ಕೊಳಿಸ್ಲಿಕ್ಕಂದ್ರು ಸಂಜೆ ಮಾಡಿ 7 ಗಂಟೆಗೆ ಕರೆಕ್ಟ್ ಟೈಮ್ ನೋಡ್ರಿ. ಗಂಟೆ ಅಲಾರಾಮ್ ಬಾರಿಸಿ ಮಧ್ಯಾಹ್ನ ನಿದ್ದೆ ಆಗ್ಲಿಕ್ಕಂದ್ರೆ 7 ಗಂಟೆಗೆ ಮುಕ್ಕೊಂಡ್ಬಿಡ್ತಿದ್ನವ. ಇವಾಗ ಅಲ್ಲಿ ಹೊರಗಡೆ ಮತ್ತು ಕರ್ಕೊಂಡೋದ್ವಿ. ಅಲ್ಲೇ ಆಟ ನಾದಿನೊಳಗನೆ ಇದ್ದವ. ಸೊ ಯಜಮಾನ್ರು ಸ್ನೇಹ ಕರ್ಕೊಂಡು ಹೋದ್ರು ಇನ್ನು ಬಿಟ್ಟು ಹೋಗ್ಯಾರ ಅಂತೇಳಿ ಫುಲ್ ಅಳಾಕತ್ತಿದ್ದೀನಿ ರೀ. ಸ್ನೇಹಾಗ ನಾನು ಇರ್ಲಿಕ್ಕಂದ್ರೆ ನಡೀತೈತಿ. ಬಟ್ ಅವ್ರ ಪಪ್ಪ ಇರ್ಲಿಕ್ಕಂದ್ರೆ ಒಂಥರ ಅಳಾಳೆ ಮಾಡ್ತಿರ್ತಾಳ. ಬಟ್ ನಾನು ಎಲ್ಲಿ ಬಿಟ್ಟು ಹೋಗಲ್ಲ. ಅವ್ರ ಪಪ್ಪ ಡೈಲಿ ಕೆಲ್ಸಿಗೆ ಹೋಗ್ತಾರ ಬರ್ತಾರ. ಆದರೆ ಪಿಲ್ಲುಗ ನಾನು ಬೇಕು, ಅವ್ರ ಪಪ್ಪನೂ ಬೇಕು, ಇಬ್ಬರು ಇರ್ಬೇಕು ಅವನಿಗೆ. ಸೊ ಅವ್ರ ಪಪ್ಪ ಅವ್ರು ಬಿಟ್ಟು ಹೋಗಾರ, ದಿದ್ದೂ ಇಲ್ಲ. ಸ್ನೇಹ ಇದ್ರೆ ಏನು ಅನ್ನಿಸ್ತಿದ್ದಿಲ್ಲ. ಮತ್ತು ಇವನಿಗೆ ಬಿಟ್ಟು ಸ್ನೇಹನೂ ಕರ್ಕೊಂಡು ಹೋದ್ರಲ್ಲ, ಹಂಗಂತೇಳಿ ಫುಲ್ ಅಳಕತ್ತಾನವ. ಹತ್ತತ್ತು ನಿದ್ದೆ ಮಾಡಕತ್ತ ನೋಡ್ರಿ. ನನ್ನ ಮಗಳು ಹಂಗಿಲ್ಲ. ಇವಾಗ ಸ್ನೇಹನ ಮನೆಗೆ ಬಿಟ್ಟು ಪಿಲ್ಲುನ ಕರ್ಕೊಂಡು ಹೋದ್ರೆ ಆಕಿ ಜಾಸ್ತಿ ಇದು ಮಾಡ್ಕೊಳಕ್ಕೆ ಹೋಗಂಗಿಲ್ಲ ರೀ ಆಕಿ. ಆದ್ರೆ ಅವ್ರ ಪಪ್ಪಾಗ ಭಾಳ ಅಟ್ಯಾಚ್ ಇದ್ದಾಳೆ ಸ್ನೇಹ. ಬಟ್ ನನ್ನ ಮ್ಯಾಗ ಒಂಚೂರು ಕಡಿಮೆ. ಹೆಣ್ಮಕ್ಳು ತಂದೆ ಮೇಲೆ ಜಾಸ್ತಿ ಪ್ರೀತಿ ಇರ್ತಾರಂತ, ಗಂಡು ಮಗ ತಾಯಿ ಮೇಲೆ ಹೆಚ್ಚು ಪ್ರೀತಿ ಇರ್ತಾನೆ. ಇವಾಗ ನಾನು ಬಿಟ್ಟು ಹೆಚ್ಚು ಹೋಗಂಗಿಲ್ಲ ರೀ ಫ್ರೆಂಡ್ಸ. ಬಟ್ ಸ್ನೇಹ ಇದ್ಲಂತಂದ್ರೂ 3 ಜನ ಹೋಗ್ತಿರ್ತಾರಮ್ಮಮ್ಮೆ. ನಿಮ್ಮ ಮನೆಗೂ ಇದೇ ಥರ ಅಂತ ಅನ್ಕೋತೀನಿ. ಮಕ್ಕಳಿಗೆ ನಾವು ಎಷ್ಟು ಮನೆಗೆ ಇದ್ಕೊಂಡು ಪ್ರೀತಿ ತೋರಿಸ್ತೀವಿ, ಅವ್ರದ್ದೆಲ್ಲ ಬೇಕು ಬೇಡಗಳನ್ನ ಈಡೇರಿಸ್ತೀವಿ ಅಂದ್ರೂ ಪಪ್ಪ ಒಂದೇ ತಾಸು ಮನೆಗೆ ಬಂದು ಒಂದಷ್ಟು ಕೈಯ ಚಾಕ್ಲೇಟ್ ತಂದುಕೊಟ್ಟು ಮಕ್ಕಳಿಗೆ ಸ್ವಲ್ಪ ಮುದ್ದು ಮಾಡಿಬಿಡಿದ್ರೆ ಸಾಕು. ಇಡೀ ದಿನ ಮಮ್ಮಿ ಮಾಡಿದ್ದೆಲ್ಲ ಅವ್ರ
ಪಪ್ಪ ಒಂದು ಅರ್ಧ ತಾಸು ತೋರಿಸಿದಂಥ ಪ್ರೀತಿಗೆ ಸಮ ಆಗ್ಬಿಡ್ತೈತಿ ನಿಜ ಅದನ್ನೇ. ಸೊ ಓಕೆ ರೀ, ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ದೊಂದಿಗೆ. ಧನ್ಯವಾದಗಳು ಇಲ್ಲಿವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರುವಂಥ ಪ್ರತಿಯೊಬ್ಬರಿಗೂ. ಬಾಯ್.